ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಪೋಟರ್ ಪಾರ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಮಳೆ ಜೋರು ಗುರು. ಇಲ್ಲಿಂದ ಮತ್ತಿಕೆರೆಯಿಂದ ಒಂದು ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಚಿಕ್ಕಪೇಟೆಗೆ. ಇದೊಂದು ಪಾರ್ಸಲ್ಲು. ಇದೇ ಮೊದಲನೇ ಆರ್ಡ್ರ್ ಇವತ್ತಿಂದು. ಇವಾಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗ್ತಾಯಿದೆ. ಮಳೆ ಅಂದರೆ ಮಳೆ. ಆವಾಗಿಂದ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಪಿಕಪ್ ಮಾಡ್ಕೊಂಡಿದ್ದು ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮಳೆ ಅಷ್ಟು ಜೋರಿತ್ತು. ಎಲ್ಲ ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಒಂದು ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಿದೆ. ಓಡೋಣ ಬನ್ನಿ. ಈ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇವತ್ತು ಪಾರ್ಟ್ ಟೈಮಲ್ಲಿ. ಮತ್ತೆ ಆರ್ಡ್ರ್ ಸಿಗುತ್ತಾ? ಚಿಕ್ಕಪೇಟೆ ಹೋದ್ಮೇಲೆ ಆರ್ಡ್ರ್ ಸಿಗುತ್ತೆ, ಆದರೆ ಟೈಮ್ ಬೇರೆ ಆಗೋಗ್ತಾ ಇದೆ. ನೋಡೋಣ ಹೆಂಗೆ ಆರ್ಡ್ರ್ ಸಿಗುತ್ತಾ ಸಿಗಲ್ವಾ ಅಂತ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಇವಾಗ? ಇನ್ನೂ 4.25 ಕಿಲೋಮೀಟ್ರ್ ಇದೆ. ಮತ್ತಿಕೆರೆಯಿಂದ ಆಲ್ಮೋಸ್ಟ್ ಆಲ್ ನಾನು 18 ಕ್ರಾಸ್ ಮಲ್ಲೇಶ್ವರಂ ಹತ್ರ ಬಂದುಬಿಟ್ಟಿದ್ದೀನಿ. ನೋಡೋಣ ಹೋಗ್ತಾ ರ್ಯಾಪಿಡೋನು ಆನ್ ಮಾಡ್ತೀನಿ. ರ್ಯಾಪಿಡೋದಲ್ಲಿ ಏನಾದ್ರು ಪಾರ್ಸಲ್ ಆರ್ಡ್ರ್ ಸಿಗುತ್ತಾ ನೋಡೋಣ. ಅಲ್ಲಿ ಬರೀ ಫುಡ್ ಆರ್ಡ್ರ್ ಬರುತ್ತೆ, ಫುಡ್ ಆರ್ಡ್ರ್ ಮಾತ್ರ ಎತ್ಕೊಳ್ಳಲ್ಲ. ರ್ಯಾಪಿಡೋನು ಲಾಗಿನ್ ಆಗಿಬಿಡೋಣ. ಸಿಕ್ಕಿದ್ರೆ ಎರಡರಲ್ಲೂ ಒಟ್ಟಿಗೆ ಅರ್ನಿಂಗ್ಸ್ ಮಾಡ್ಕೊಬಿಡೋಣ ಅಂತ ಪ್ಲ್ಯಾನಿಂಗು. ಇಲ್ಲಿಂದ ಯಾವ್ದಾದ್ರು ಚಿಕ್ಕಪೇಟೆ ಆ ಕಡೆ ಸಿಟಿ ಕಡೆ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ ರ್ಯಾಪಿಡೋದಲ್ಲಿ. ಮತ್ತು ಇದರಲ್ಲಿ ಬೈಕ್ ಅಂತ ಆಪ್ಷನ್ ತೋರಿಸ್ತಾ ಇದ್ದಾನೆ. ಆವಾಗಿಂದ ಬೈಕ್ ಟ್ಯಾಕ್ಸಿದು ಯಾವುದು ಆರ್ಡ್ರ್ ಬರೋಲ್ಲ ಬಿಡಿ. ಇಲ್ಲಿ ಬೈಕ್ ಅಂತ ಆಪ್ಷನ್ ತೋರಿಸ್ತಾ ಇದ್ದಾನೆ. ಯಾವಾಗ ಬರುತ್ತೆ ಬೈಕ್ ಟ್ಯಾಕ್ಸಿ? ಇನ್ನೂ ಬೈಕ್ ಟ್ಯಾಕ್ಸಿ ಬಗ್ಗೆ ಇನ್ನೂ ಅಪ್ಡೇಟ್ ಏನಿಲ್ಲ ಸದ್ಯದ ಪರಿಸ್ಥಿತಿಲಿ. ಇನ್ನು ಕೋರ್ಟಲ್ಲೇ ಕೇಸೆಲ್ಲ ನಡೀತಾ ಇದೆಯಲ್ಲ. ತುಂಬ ಜನ ಕೇಳ್ತಾಯಿದ್ರಿ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಇನ್ನೂ ಅಪ್ಡೇಟ್ ಸರಿಯಾಗಿ ಬಂದಿಲ್ಲ. ಇಲ್ಲಿಂದ ಚಾಮರಾಜಪೇಟೆಗೆ ಸಿಕ್ತು ಗುರು ಪಾರ್ಸಲ್ ಆರ್ಡ್ರು. ಮತ್ತು ರ್ಯಾಪಿಡೋದಲ್ಲಿ ಒಳ್ಳೆ ಒಂದು ಅಪ್ಡೇಟ್, ನೋಟಿಫಿಕೇಷನ್ ಅಪ್ಡೇಟು. ನೀವು ಪಾರ್ಸಲ್ ಆರ್ಡರ್ ಎಕ್ಸೆಪ್ಟ್ ಮಾಡಿದ್ದೀರಾ, ಬೈಕ್ ಟ್ಯಾಕ್ಸಿಗಿಂತ ಹೆಚ್ಚು ಅರ್ನಿಂಗ್ಸ್ ಆಗುತ್ತೆ ಅಂತ ಒಂದು ನೋಟಿಫಿಕೇಷನ್ ಬರುತ್ತೆ, ವಾಯ್ಸ್ ನೋಟಿಫಿಕೇಷನ್ನು. 1.4 ಕಿಲೋಮೀಟರ್ಸ್ ಇದೆ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಅದನ್ನು ಪಾರ್ಸಲ್ಲು ಚಾಮರಾಜಪೇಟೆಗೆ 84 ರುಪೀಸ್ ಅಂತ ತೋರಿಸ್ತಾ ಇದೆ. ಮತ್ತು ಇದು ಪೋಟರ್ದೊಂದು ಪಾರ್ಸಲ್ ಇದೆ. ಎರಡು ಒಟ್ಟಿಗೆ ಮಾಡಿಬಿಟ್ರೆ ಅರ್ನಿಂಗ್ಸು ಸ್ವಲ್ಪ ಆಗುತ್ತೆ, ಎರಡು ಒಟ್ಟೊಟ್ಟಿಗೆ. ಮತ್ತು ತುಂಬ ಜನ ಹೇಳ್ತಾಯಿದ್ರು ನನಗೂ, ನಮ್ಮ ಫ್ರೆಂಡ್ಸ್ ಎಲ್ಲ, ಅವರು ಬೈಕ್ ಟ್ಯಾಕ್ಸಿ ಮಾಡ್ತಿದ್ರು ಮೊದಲೆಲ್ಲ. ಇವಾಗ ಪಾರ್ಸಲ್ ಆರ್ಡ್ರ್ ಮಾಡೋಕ್ಕೆ ಬಂದಿದ್ದಾರೆ ಅವರು. ಕೆಲವೊಬ್ಬರು ಪಾರ್ಸಲ್ ಆರ್ಡ್ರ್ ಬುಕ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡಿ ಬ್ರೋ ಅಂತ ಹೇಳ್ತಾರೆ. ಪಾರ್ಸಲ್ ಏನು ಕೊಡೋಲ್ಲ, ಜೊತೆಗೆ ನಾವೇ ಬರ್ತೀವಿ, ಪಾರ್ಸಲ್ ಏನು ಇಲ್ಲ ಅಂತ ಹೇಳ್ತಾರೆ ಕಸ್ಟಮರು ಅಂತ ಹೇಳ್ತಿದ್ರು. ಆ ಥರ ಎಲ್ಲ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬೈಕೆಲ್ಲ ಸೀಜ್ ಮಾಡಿದ್ರೆ ತುಂಬ ಇಶ್ಯೂ ಆಗುತ್ತೆ. ಮತ್ತು ಪೆನಾಲ್ಟಿಗಳೆಲ್ಲ ಜಾಸ್ತಿ ಇರುತ್ತೆ. ಮತ್ತು ಜೊತೇಲಿ ಹೋಗೋವ್ರಿಗೂ ಕೂಡ ಪ್ರಾಬ್ಲಮ್ಮು. ಯಾಕಂದರೆ ಪಾರ್ಸಲ್ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರ ಜೊತೇಲಿ ಬಂದುಬಿಟ್ರೆ ಪಾರ್ಸಲ್ ಅಂತ ಬುಕ್ ಮಾಡಿಬಿಟ್ಟು ಅವ್ರೇನಾದ್ರು ಜೊತೇಲಿ ಬಂದರೆ ಪ್ರಾಬ್ಲಮ್. ಏನಾದ್ರು ಚೆಕ್ ಮಾಡಿದ್ರೆ ಹಿಡಿದ್ರೆ ಮತ್ತು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ತುಂಬ ಪ್ರಾಬ್ಲಮ್ಮು. ಬೈಕ್ ಟ್ಯಾಕ್ಸಿ ಬರೋವರೆಗೂ ವೆಯ್ಟ್ ಮಾಡಿ. ಇದು ಕೋರ್ಟಲ್ಲಿ ಕೇಸ್ ಇದೆಯಲ್ಲ, ಅದು ಕೋರ್ಟಲ್ಲಿ ಕೇಸಲ್ಲಿ ಏನು ಬರುತ್ತೆ, ಅದರಲ್ಲಿ ಏನು ಆರ್ಡ್ರ್ ಬರುತ್ತೆ, ಅದನ್ನು ವೆಯ್ಟ್ ಮಾಡಬೇಕಾಗುತ್ತೆ. ಅದು ಎಷ್ಟು ದಿನಗಳು ತಿಂಗಳುಗಳು ತಗೊಳುತ್ತೆ ಹೇಳೋಕ್ಕಾಗಲ್ಲ. ಲೀಗಲಾಗೇ ಬರಲಿ, ಸ್ಟ್ರೈಟಾಗಿ ಲೀಗಲಾಗೇ ಬಂದಾಗ ಮಾಡೋಣ. ಅಲ್ಲಿವರೆಗೂ ಎಷ್ಟಾಗುತ್ತೆ ಅಷ್ಟು ಅರ್ನಿಂಗ್ಸ್ ಮಾಡೋಣ. ಏನು ಮಾಡೋಕ್ಕಾಗಲ್ಲ. ಪಾರ್ಟ್ ಟೈಮಲ್ಲಿ ಇದನ್ನು ತಗೊಳ್ಳಿ, ಫುಲ್ ಟೈಮ್ ಆಗೋಕ್ಕೆ ತಗೋಬೇಡಿ. ಇವೆಲ್ಲ ನೀವು ಪಾರ್ಸಲ್ ಡೆಲಿವರಿ ಆಗಲಿ, ಫುಡ್ ಡೆಲಿವರಿ ಆಗಲಿ, ಇದೆಲ್ಲನೂ ಫುಲ್ ಟೈಮ್ ಆಗಿ ತಗೋಬೇಡಿ. ಬೇರೆ ಬೇರೆ ಕೆಲಸಕ್ಕೆಲ್ಲ ಟ್ರೈ ಮಾಡಿ. ಬೇರೆ ಸ್ಕಿಲ್ಗಳೆಲ್ಲ ಕಲ್ತ್ಕೊಳ್ಳಿ. ನಿಮಗೆ ಎಜುಕೇಷನ್ ಮಾಡಿದರೆ ಸ್ಕಿಲ್ಗಳೆಲ್ಲ ಕಲ್ತ್ಕೊಳ್ಳಿ. ಎಜುಕೇಷನ್ ಇಲ್ಲ ಅಂದರೆ ಇದನ್ನೇ ಫುಡ್ ಡೆಲಿವರಿದು ಫುಲ್ ಟೈಮ್ ಮಾಡ್ಕೊಂಡೋಗಿ. ಈ ಪೋರ್ಟರ್ ಆಗಲಿ, ರ್ಯಾಪಿಡೋ ಆಗಲಿ, ಇದನ್ನೆಲ್ಲ ನಂಬ್ಕೊಂಡು ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಅರ್ನಿಂಗ್ಸು ಆಗೋಲ್ಲ ಮೊದಲು ಥರ. ಅಷ್ಟು ಕಾಂಪಿಟೇಷನ್ ಇದೆ, ಅಷ್ಟು ಜನ ಇದ್ದಾರೆ ವರ್ಕರ್ಸು. ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದವರೆಲ್ಲ ಇದಕ್ಕೆ ಬಂದು ಜಾಯ್ನ್ ಆಗಿರೋದ್ರಿಂದ ಈ ಇಶ್ಯೂ ಆಗಿದೆ. ಯಾಕಂದರೆ ಎಲ್ಲರಿಗೂ ಅರ್ನಿಂಗ್ಸ್ ಆಗಬೇಕಲ್ಲ ಗುರು. ಎಲ್ಲರಿಗೂ 1,000-1,500 ಅರ್ನಿಂಗ್ಸ್ ಮಾಡ್ತಾಯಿದ್ದವರು ಬೈಕ್ ಟ್ಯಾಕ್ಸಿಲಿ. ಇದರಲ್ಲಿ ಬಂದು 500 ರೂಪಾಯಿ ಅರ್ನಿಂಗ್ಸ್ ಮಾಡೋದೇ ಕಷ್ಟ ಆಗೋಗಿದೆ. ಮತ್ತು ಬೈಕ್ ಪೆಟ್ರೋಲ್ಗಳು ಅದನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ. ಬೈಕ್ ಸರ್ವೀಸು, ಪೆಟ್ರೋಲು ಅವೆಲ್ಲ ಮೇಂಟೈನ್ ಮಾಡೋದು ಕಷ್ಟ. ಎಲೆಕ್ಟ್ರಿಕ್ ಬೈಕ್ ಇರೋರು ಆರಾಮಾಗಿ ಸ್ವಲ್ಪ ಪೆಟ್ರೋಲ್ ಒಂದು ಸೇವ್ ಆಗುತ್ತೆ ಹೊರತು ಅರ್ನಿಂಗ್ಸ್ ಮಾತ್ರ ಆಗೋಲ್ಲ.
ಓಕೆ, ಲೊಕೇಶನ್ ಬಂದಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡೋಣ. ಇಲ್ಲೇ ಲೊಕೇಶನ್ ತೋರಿಸ್ತಾ ಇದೆ, ಪಿಕಪ್ ಪಾಯಿಂಟು. ಪೇಮೆಂಟ್ ಅಲ್ಲೇ ಮಾಡ್ತಾರಾ? OTP 077 1. ಓಕೆ ಮೇಡಮ್. ಓಕೆ, ಈ ಪಾರ್ಸಲ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇದು ಚಾಮರಾಜಪೇಟೆಗೆ ಡ್ರಾಪ್ ಇರೋದು. ಓಕೆ, ಹೋಗೋಣ. 2 ಪಾರ್ಸಲ್ ಆಯ್ತು. ಇವಾಗ ಫಸ್ಟು ಚಿಕ್ಕಪೇಟೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಚಾಮರಾಜಪೇಟೆಗೆ ಹೋಗೋಣ. ಟೋಟಲ್ ಅರ್ನಿಂಗ್ಸ್ ಇವತ್ತು ಎಷ್ಟಾಯಿತು ಅಂತ ತಿಳಿಸ್ತೀನಿ ನಿಮಗೆ. ಡ್ರಾಪ್ ಮಾಡಿಬಿಟ್ಟು ಡಿಸ್ಪ್ಲೇ ಬೇರೆ ಮಳೆಗೆ ಹ್ಯಾಂಗ್ ಆಗ್ತಾಯಿದೆ, ವರ್ಕೇ ಆಗ್ತಾಯಿಲ್ಲ ಸರಿಯಾಗಿ. ಓಕೆ, ಹೋಗೋಣ ಬನ್ನಿ. ಇವಾಗ ನಾನು ನೆಕ್ಸ್ಟು ಚಿಕ್ಕಪೇಟೆಯಲ್ಲಿ ಸಿಗ್ತೀನಿ ನಿಮಗೆ ಡ್ರಾಪ್ ಲೊಕೇಶನಲ್ಲಿ. ರ್ಯಾಪಿಡೋದಲ್ಲಿ ಮತ್ತು ಪೋರ್ಟರಲ್ಲಿ ಎರಡರಲ್ಲೂ ರೈನ್ ಸರ್ಜ್ ಅಂತ ಏನಿಲ್ಲ ನೋಡಿ. ಇವಾಗ ಮಳೆ ಬರ್ತಾ ಇದೆಯಲ್ಲ, ರೈನ್ ಸರ್ಜ್ ಅಂತ ಏನು ಕೊಡಲ್ಲ ಇವರು. ಸ್ವಿಗ್ಗಿ ಆಗಲಿ ಝೊಮ್ಯಾಟೋದಲ್ಲಾಗಲಿ ಏನು ರೈನ್ ಸರ್ಜ್ ಕೊಡ್ತಾರೆ ಫುಡ್ ಆರ್ಡ್ರ್ಗಳಿಗೆ, ಆ ಥರ ಇದರಲ್ಲಿ ಪಾರ್ಸಲ್ ಆರ್ಡ್ರ್ಗಳಿಗೆ ರೈನ್ ಸರ್ಜ್ ಅಂತ ಏನು ಕೊಡಲ್ಲ. ಎಷ್ಟೇ ಮಳೆ ಬಂದ್ರೂ ಏನೇ ಆದ್ರೂ ಅದು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟೇ ಫಿಕ್ಸು. ಆದರೆ ಒಂದು ಸ್ವಲ್ಪ ಪೀಕ್ ಅವರ್ಸಲ್ಲಿ ಒಂದು ಸ್ವಲ್ಪ ಅಮೌಂಟ್ಗಳನ್ನ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬೋದು. ಅಂದರೆ ಸಾಯಂಕಾಲ ಟೈಮು, ಒಂದು ಸ್ವಲ್ಪ ಬೆಳಗ್ಗೆ ವರ್ಕಿಂಗ್ ಡೇಸ್ಗಳಲ್ಲಿ ಬೆಳಗ್ಗೆ ಟೈಮ್ಗಳಲ್ಲಿ ಒಂದು ಸ್ವಲ್ಪ ಸರ್ಜ್ಗಳು ಕೊಡ್ತಾರೆ ಎಕ್ಸ್ಟ್ರಾ. ಅಂದರೆ ಮಳೆಗೆ, ಬಿಸಿಲಿಗೆ, ಗಾಳಿಗೆ ಆ ಥರ ಏನು ಸೆಪ್ರೇಟ್ ಏನಿಲ್ಲ ಇದರಲ್ಲಿ. ಹೆಂಗೆ ನಾರ್ಮಲ್ ಅರ್ನಿಂಗ್ಸು ಕಿಲೋಮೀಟ್ರಿಗೆ 12 ರೂಪಾಯಿಂದ 15 ರೂಪಾಯಿವರೆಗೂ ಕೊಡ್ತಾರೆ. ಒಂದೊಂದು ಸಲ ಒಂದೊಂದು ಥರ ಬರುತ್ತೆ. ಅಂದರೆ ಫಿಕ್ಸ್ಡ್ ರೈಟ್ ಬರೋಲ್ಲ. ಒಂದು ಸಲ 15 ರೂಪಾಯಿನೂ ಕೊಡ್ತಾನೆ, ಒಂದೊಂದು ಸಲ 18 ರೂಪಾಯಿನೂ ಕೊಡ್ತಾನೆ. ಯಾವಾಗ ಪೀಕ್ ಅವರ್ಸ್ ಅಂತ ಇರುತ್ತಲ್ಲ ಅವಾಗ 18 ರೂಪಾಯಿವರೆಗೂ ಬರುತ್ತೆ. ಅರ್ನಿಂಗ್ಸ್ ಮಾಡಿದ್ದೀನಿ. ಹೈಯೆಸ್ಟ್ ಅಂದರೆ ಅದೇ 18 ರೂಪಾಯಿ ಅಷ್ಟೇ ಅರ್ನಿಂಗ್ಸ್ ಆಗಿರೋದು ಕಿಲೋಮೀಟ್ರಿಗೆ. ಡ್ರಾಪ್ ಲೊಕೇಶನ್ ಬಂದು ಕಾಲ್ ಮಾಡಿದ್ರೆ ಪಾರ್ಟಿ ಸ್ವಿಚ್ ಆಫು. ಇವಾಗ ಯಾರ ಹತ್ರ ಪಿಕಪ್ ಮಾಡಿದೆ ಅವ್ರಿಗೆ ಕಾಲ್ ಮಾಡಬೇಕು. ಪಿಕಪ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವರೂ ಬ್ಯುಸಿ ಬರ್ತಾಯಿದೆ. ಏನು 5 ನಿಮಿಷ ಆಯಿತು ಬಂದು, ಮಳೆ ಬೇರೆ ಬರೋ ಥರ ಇದೆ. ಹಲೋ ಸರ್, ಅವ್ರ ನಂಬರ್ ಸ್ವಿಚ್ ಆಫ್ ಆಗಿದೆ. ಡ್ರಾಪ್ ನಂಬರ್ ಕಾಲ್ ಮಾಡ್ತೀರಾ ಅವ್ರಿಗೆ? ಇಲ್ಲಿ ಬಳೆಪೇಟೆ. ಎಲ್ಲಿ ಗೊತ್ತಾ, ಇಲ್ಲಿ ಆಪ್ಟಿಕಲ್ಸ್ ಎಲ್ಲ ಶೋರೂಮ್ ಎಲ್ಲ ಇದೆಯಲ್ಲ. ಕವರ್, ಪ್ಲಾಸ್ಟಿಕ್ ಕವರ್ದು ಬ್ಯಾಗ್. ನಂದಿನಿ ಎಂಟರ್ಪ್ರೈಸಸ್ ಎಲ್ಲಿ ಬರುತ್ತೆ? ರಾಜ್ ಆಪ್ಟಿಕಲ್ಸ್ ಅಂತ ಇದೆ, ಆಪ್ಟಿಕಲ್ ಹೌಸ್ ಅಂತ ಇದೆ. ಸರ್, ಪೋರ್ಟರ್ ಚಂದ್ರ, ಫೋನ್ ಸ್ವಿಚ್ ಆಫ್ ಆಗಿದೆ ನಿಮ್ಮದು. 101 ರೂಪಾಯಿ. 101 1 ರೂಪಾಯಿ ಉಂಡಿಗೆ. ₹1 ಬೇಕು ಸರ್, ನೀವು ಕೊಡಲ್ವಲ್ಲ? ಕೊಡಿ, ಥ್ಯಾಂಕ್ ಯು. ಓಕೆ, 101 ರೂಪಾಯಿ ಕಲೆಕ್ಟ್ ಆಗಿದೆ. ನೆಕ್ಸ್ಟು ಡ್ರಾಪ್ ಇರೋದು ಇವಾಗ ಚಾಮರಾಜಪೇಟೆ. ಇದಕ್ಕೆ ಎಷ್ಟು ಕಮಿಷನ್ ತೊಗೊಂಡಿದ್ದಾರೆ ಅಂದರೆ 10.4% ಕಮಿಷನ್ ತೊಗೊಂಡಿದ್ದಾರೆ. 90 ರೂಪೀಸ್ 50 ಪೈಸೆ. 90 ರೂಪೀಸ್ 50 ಪೈಸೆ ಆಗಿದೆ. ಆರ್ಡ್ರ್ ಮಾತ್ರ ಇಲ್ಲಿ ಬರ್ತಾನೆ ಇದೆ ಕಂಟಿನ್ಯೂಸು. ಅದಕ್ಕೆ ಆಫ್ಲೈನ್ ಹೋಗೋಣ.
ನೋಡಿ ಆಫ್ಲೈನ್ ಹೋಗೋಕ್ಕಾಗಲ್ಲ, ಆರ್ಡ್ರುಗಳು ಬರ್ತಾಯಿದೆ. ಆಫ್ಲೈನ್ ಹೋಗ್ಬಿಡೋಣ ಇದು ಸ್ಕಿಪ್ ಆದಮೇಲೆ. ಓಕೆ, ಇವಾಗ ಆಫ್ಲೈನ್ ಹೋಗಿದ್ದೀನಿ. ಇದರಲ್ಲೊಂದು ಮೊದಲೆಲ್ಲ ಆಫ್ಲೈನ್ ಹೋಗ್ತಾ ಇರಲಿಲ್ಲ ಇಮಿಡಿಯೇಟ್, ಇವಾಗ ಆಫ್ಲೈನ್ ಹೋಗುತ್ತೆ. ನೆಕ್ಸ್ಟ್ ಇವಾಗ ನಾನು ಚಾಮರಾಜಪೇಟೆಗೆ ಹೋಗಬೇಕು. ಚಾಮರಾಜಪೇಟೆ ಲೊಕೇಶನ್ನು ಹಾಕೋಬಿಡೋಣ. ಇಲ್ಲಿಂದ ಏನು 2 ಕಿಲೋಮೀಟ್ರ್ ಇರುತ್ತೆ ಅನಿಸುತ್ತೆ ಲೊಕೇಶನ್ನು. ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಓಕೆ, ಇಲ್ಲಿಂದ 3.4 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಗಲ್ಲಿಲೆಲ್ಲ ಹೋದರೆ 2 ಕಿಲೋಮೀಟ್ರಲ್ಲೇ ಹೋಗ್ಬಿಡ್ಬೋದು. ಓಕೆ, ಹೋಗೋಣ ಬನ್ನಿ. ಅಲ್ಲಿ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ. ಓಕೆ, ಚಾಮರಾಜಪೇಟೆ ಡ್ರಾಪ್ ಮಾಡಿದೆ ಲೊಕೇಶನ್ಗೆ. ಗೋಪುರದಲ್ಲಿ ಚಾರ್ಜಿಂಗ್ ಖಾಲಿ ಆಯಿತು. ಈ ಮನೆಗೆ ಇವಾಗ ಡ್ರಾಪ್ ಕೊಟ್ಟೆ. 87 ರುಪೀಸ್ ಆಗಿದೆ. ಮತ್ತು ಪೋರ್ಟರಲ್ಲಿ 90 ರುಪೀಸ್, ಎರಡು ಸೇರಿ 177 ರುಪೀಸ್ ಅರ್ನಿಂಗ್ಸ್ ಆಯಿತು ಇವತ್ತು ಪಾರ್ಟ್ ಟೈಮಲ್ಲಿ 177 ಅರ್ನಿಂಗ್ಸ್ ಆಗಿದೆ. ಇಷ್ಟು ವಿಡಿಯೋ ಬಂದು ಪೋರ್ಟರು ಮತ್ತು ರ್ಯಾಪಿಡೋದಲ್ಲಿ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಬಗ್ಗೆ ವಿಡಿಯೋ ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಡೇ. ಬೈ, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು.